ಹಣ ಡಬಲ್ ಮಾಡಿಕೊಡೋದಾಗಿ ಕೋಟ್ಯಾಂತರ ರೂಪಾಯಿ ವಂಚನೆ ಕೋಟಿ ಜೊತೆ ಎಸ್ಕೇಪ್ ಆಗಿದ್ದ ಆರೋಪಿಯನ್ನ ಫೈನಲಿ ಬಂಧಿಸಲಾಗಿದೆ. ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸರಿಂದ ಆರೋಪಿಯನ್ನ ಬಂಧಿಸಿರುವಂತದ್ದು 2025ರ ಮಾರ್ಚ್ನಲ್ಲಿ ಪರಾರಿಯಾಗಿದ್ದ ಆರೋಪಿ ವಿಶ್ವನಾಥ್. 2025ರ ಮಾರ್ಚ್ನಲ್ಲಿ ಪರಾರಿಯಾಗಿದ್ದ ಈತನಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇತ್ತು. ಆಂಧ್ರ ಪ್ರದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿ ವಿಶ್ವನಾಥ್ ತನ್ನ ದಿನಸಿ ಅಂಗಡಿಯಲ್ಲಿ ದಿನಸಿಯನ್ನ ತೆಗೆದುಕೊಂಡ್ರೆ 1 ತಿಂಗಳ ನಂತರ ಅಷ್ಟೇ ಹಣ ವಾಪಸ್ ಕೊಡುವ ಭರವಸೆಯನ್ನ ಈತ ನೀಡಿದ. ಹೀಗಾಗಿ ಕ್ಯೂ ನಿಂತು ದಿನಸಿ ತೆಗೆದುಕೊಳ್ತಾ ಇದ್ರು ಜನರು. ಬಳಿಕ ಹಣ ಡಬಲ್ ಮಾಡಿಕೊಡೋದಾಗಿ ತಿಳಿಸಿದ್ದ ಆರೋಪಿ 50 ಲಕ್ಷದಿಂದ ಕೋಟಿವರೆಗೆ ಹೂಡಿಕೆ ಮಾಡಿದ್ರು 100 ಜನ. ಕೊನೆಗೆ ಹೂಡಿಕೆ ಹೆಚ್ಚಾದಾಗ ಹಣದ ಸಮೇತ ವಿಶ್ವನಾಥ್ ಪರಾರಿಯಾಗಿದ್ದ. ಈ ಬಗ್ಗೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ತನಿಖೆಯನ್ನು ನಡೆಸಲಾಗ್ತಾ ಇತ್ತು. ಫೈನಲಿ ಈತನನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ನಮ್ಮ ಜನಕ್ಕೆ ಹಣ ಅಂದರೆ ಈ ಹೆಣನೂ ಬಾಯಿ ಬಿಡುತ್ತೆ ಅಂತಾರಲ್ಲ, ಹಾಗೆ ಯಾರಾದರೂ ಚೂರು ದುಡ್ಡು ಜಾಸ್ತಿ ಮಾಡ್ಕೊಡ್ತೀನಿ ಅಂತಂದರೆ ಇರೋ ಬರೋದನ್ನೆಲ್ಲ ಇನ್ವೆಸ್ಟ್ ಮಾಡಿಬಿಡೋದು. ಒಬ್ಬ ದಿನಸಿ ಅಂಗಡಿ ಇಟ್ಕೊಂಡಿದ್ದ ವ್ಯಕ್ತಿ ಹಣ ಡಬಲ್ ಮಾಡಿಕೊಡ್ತಾನೆ ಅಂದಿದ ತಕ್ಷಣ ಕೋಟಿ ಇನ್ವೆಸ್ಟ್ ಮಾಡೋದಕ್ಕೆ ತಯಾರಿ ಆಗ್ಬಿಟ್ಟಿದ್ರು ಅಂತಂದರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ನಮ್ಮ ಜನ ಯಾಮಾರ್ತಾರೆ ಅಂತ. ಸುಮಾರು ಜನ ದುಡ್ಡು ಕಳ್ಕೊಂಡಿದ್ದು ಉಂಟು. ಕೊನೆಗೆ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ರು. ಇದೀಗ 2025ರಿಂದ ಇಲ್ಲಿವರೆಗೂ ತನಿಖೆ ಮಾಡಿದ್ದಾರೆ. ಈತ ತಲೆಮರೆಸಿಕೊಂಡಿದ್ದ, ಫೈನಲಿ ಇದೀಗ ಸಿಕ್ಕಾಕೊಂಡಿದ್ದಾನೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಈತ ಎಲ್ಲಿದ್ದ, ಈತನನ್ನ ಟ್ರ್ಯಾಪ್ ಮಾಡಿದ ಹೇಗೆ, ಮತ್ತೆ ಡೀಟೇಲ್ಸ್ ಏನಿದೆ? ನೀತಿ ಈ ರೀತಿಯಂತ ಪ್ರಕರಣ ಈಗ ಬಳ್ಳಾರಿಗೆ 2ನೇ ರೀತಿ ಪ್ರಕರಣ ಆಗಿದೆ ಅಂತ ಹೇಳ್ಬೋದು. ಮೊದಲಿಗೆ ವಿಶ್ವನಾಥ್ ಅನ್ನೋರು ಪ್ರಕರಣ ಕೂಡ ಹೌದು. ಸಾಕಷ್ಟು ಈ ಮೌಲ್ಯಗಳನ್ನೆಲ್ಲ ಗಮನಿಸಬಹುದಾಗಿದೆ. ಕೊಂಡು ಹೋದ ಅನ್ನೋ ಈ ಸಿನಿಮಾದಲ್ಲಿ ಸಾಕಷ್ಟು ಜನರಿಗೆ ವಂಚನೆ ಮಾಡಿ ಖತರ್ನಾಕ್ ಒಬ್ಬ ಮಿಸ್ಸಿಂಗ್ ಆಗಿರ್ತಾನೆ, ಯಾರಿಗೂ ಕೂಡ ಸಿಗ್ತಾ ಇರೋದಿಲ್ಲ. ಈಗ ಅದೇ ರೀತಿಯಾಗಿ ಬಳ್ಳಾರಿಯಲ್ಲಿ ಕೂಡ ಹಣ ಡಬಲ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಕೋಟ್ಯಾಂತರ ರೂಪಾಯವನ್ನ ಈ ವಿಶ್ವನಾಥ್ ಅನ್ನೋರು ಕೆಲವೊಂದು ಜನರಿಗೆ ಮೋಸ ಮಾಡಿ ಹೋಗಿರ್ತಾನೆ. 2025 ಮಾರ್ಚ್ ನಲ್ಲಿ ಹಣೆ ಸಮೇತ ಕೂಡ ಎಸ್ಕೇಪ್ ಆಗಿರ್ತಾನೆ. ಸಾಕಷ್ಟು ಬಾರಿ ಆ ಬ್ರೂಸ್ಪೇಟೆ ಪೊಲೀಸರು ಆಗಿರ್ಬೋದು ಮತ್ತು SP ಅವರಾಗಿರ್ಬೋದು ಸಾಕಷ್ಟು ಬಾರಿ ಅಲ್ಲಿ ಜನರು ಹೋಗಿ ಮನವಿಯನ್ನ ಸಹ ಮಾಡ್ಕೊಂಡಿರ್ತಾರೆ. 2025ರಲ್ಲಿ ಆರೋಪಿ ವಿಶ್ವನಾಥ್ ತನ್ನದ ದಿನಸಿ ಅಂಗಡಿಗಳಿಂದ ಕೆಲವೊಂದಿಷ್ಟು ಜನರನ್ನ ಬಹಳ ಆತ್ಮೀಯತೆಯಿಂದ ಬೆಳೆದುಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಆ 1 ತಿಂಗಳಲ್ಲಿ ಅವರಿಗೆ ಕೆಲವೊಂದಿಷ್ಟು ದಿನಸಿ ಹಣಗಳನ್ನ ಕೊಟ್ಟು ಅವರಿಗೆ 1,000 2,000 ಇಷ್ಟು ಖರೀದಿ ಮಾಡಿದ್ರೆ ಇಷ್ಟು ನಿಮ್ಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿ ಅವನ ಸಂಪರ್ಕ ಜನರನ್ನ ಒಡನಾಟವನ್ನ ಸಹ ಪಡಿಸ್ಕೊಳ್ತಾನೆ. ಅದೇ ರೀತಿಯಾಗಿ ಸಾಕಷ್ಟು ಜನ ಏನ್ ಮಾಡ್ತಾರೆ, ಈತನೆಲ್ಲ ನಂಬಿ ಸಾಕಷ್ಟು ದುಡ್ಡುಗಳನ್ನ ಹಾಕುವಂತ ಕೆಲಸಕ್ಕೆ ಕೂಡ ಮುಂದಾಗ್ತಾರೆ. ಅದಾದ್ಮೇಲೆ ಈ ಕೆಲವೊಂದಿಷ್ಟು ಜನರಿಗೆ ಏನ್ ಮಾಡ್ತಾನೆ, ನೀವು 1 ಲಕ್ಷ ಕೊಟ್ರೆ ನಿಮ್ಗೆ 3 ಲಕ್ಷ ಕೊಡ್ತೀನಿ, ನೀವು 5 ಲಕ್ಷ ಕೊಟ್ರೆ ನಿಮ್ಗೆ 10 ಲಕ್ಷ ಕೊಡ್ತೀನಿ, ನೀವು 50 ಲಕ್ಷ ಕೊಟ್ರೆ ನಾನು ನಿಮ್ಗೆ 1 ಕೋಟಿ ಕೊಡ್ತೀನಿ ಅಂತ ಈ ರೀತಿಯಾಗಿ ವಿಶ್ವನಾಥ್ ಏನ್ ಮಾಡ್ತಾನೆ, ಬಳ್ಳಾರಿಯಲ್ಲಿ ಕೆಲವೊಂದಿಷ್ಟು ಜನರಿಗೆ ನಂಬಿಸಿ ಅಲ್ಲಿ ಕೊನೆಗೆ ದುಡ್ಡು ತೆಗೆದುಕೊಂಡು ಪರಾರಿಯಾಗಿರುವಂತದ್ದು ಕೂಡ ಬೆಳಕಿಗೆ ಬರುತ್ತೆ. ಅದಾದಂತ ಸಾರ್ವಜನಿಕರು ಏನ್ ಮಾಡ್ತಾರೆ, ಎಲ್ಲ ದುಡ್ಡು ಹೋಯ್ತು ಅಂತ ಹೇಳಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆಗೆ ಹೋಗಿ ಪ್ರಕರಣ ಒಂದು ವ್ಯಾಪಾರ ಕೂಡ ಆಗುತ್ತೆ. ಅದಾದ್ಮೇಲೆ ಪೊಲೀಸರು ಕೂಡ ಈತನನ್ನ ಸಾಕಷ್ಟು ಬಾರಿ ಹುಡುಕುವಂತ ಕೆಲಸವನ್ನ ಸಹ ಮಾಡ್ತಾರೆ. ಜೊತೆಗೆ ಈಗ ನೂತನವಾಗಿ ಬಂದಂತ ಸುಮನ್ದೀಪ್ ಪನ್ನೇಕರ್ ಅವರ ನೇತೃತ್ವದಲ್ಲಿ ಏನ್ ಮಾಡ್ಲಾಗತ್ತೆ, ಆತನನ್ನ ಬಂಧಿಸಲೇಬೇಕು ಅನ್ನುವಂತ ಸಂದರ್ಭದಲ್ಲಿ ಈತ ಆಂಧ್ರದಲ್ಲಿ ಹೋಗಿ ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಪೊಲೀಸರು ಬಂಧಿಸಿರುವಂತ ಸಂದರ್ಭದಲ್ಲಿ ಗೊತ್ತಾಗಿದೆ. ಹೀಗಾಗಿ ಸಾಕಷ್ಟು ಬಾರಿ ಕೋಟಿಗಂಟೆ ದುಡ್ಡು ಕಳೆದುಕೊಂಡಂತ ಜನರು ಏನಿದ್ದಾರೆ ಈಗ ಈತನನ್ನ ಹಿಡಿದಿರೋದಕ್ಕೆ ಕೂಡ ಸಾಕಷ್ಟು ಸ್ವಲ್ಪ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಈ ದುಡ್ಡು ಕೊಟ್ಟಿರುವಂತ ಎಲ್ಲರೂ ಏನಿದ್ದಾರೆ ಸಾಲ ಸೋಲ ಮಾಡಿ ಕೊಟ್ಟಂತವರೇ ಮತ್ತು ಅತಿ ಹೆಚ್ಚಾಗಿ ಚಿಕ್ಕ ಕುಟುಂಬ, ಸಣ್ಣ ಕುಟುಂಬ, ಚಿಕ್ಕ ವ್ಯಾಪಾರಗಳು, ದಿನಸಿ ಅಂಗಡಿಗಳು ಇಟ್ಕೊಂಡವ್ರೆ ಇವನ ಹತ್ರ ಲಕ್ಷಗಟ್ಟಲೆ ದುಡ್ಡನ್ನ ಹಾಕೊಂಡಿದ್ರು. ಕೆಲವೊಂದಿಷ್ಟು ಜನ ಆ ಮಕ್ಕಳ ಮದುವೆಗೋಸ್ಕರ ಇಟ್ಟಂತ ದುಡ್ಡು ಕೂಡ ತಂದು ಈತನ ಹತ್ರ ಹಾಕಿದ್ರು, ಡಬಲ್ ಮಾಡ್ತಾನೆ ಅಂತ ಹೇಳಿ. ಈತ ಡಬಲ್ ಮಾಡದೇನೆ ಜನರಿಗೆ ಮೋಸ ಮಾಡಿ ಸಾಕಷ್ಟು ದುಡ್ಡನ್ನ ಎತ್ಕೊಂಡು ಆಂಧ್ರದಲ್ಲಿ ಹೋಗಿ ನೆಮ್ಮದಿಯಾದಂತ ಒಂದು ಸಂಸಾರ ಮಾಡ್ಕೊಂಡಿದ್ದಂತ ಇದ್ದ ಅನ್ನುವಂಥದ್ದು ಕೂಡ ತಿಳಿದು ಬಂದ್ರೆ. ಹೀಗಾಗಿ ಈತನಿಗೆ ಕರ್ನಾಟಕದ ಪೊಲೀಸರು ಯಾವುದೇ ರೀತಿಯಾಗಿ ಸುಮ್ಮಿರಲ್ಲ ಅನ್ನೋದಕ್ಕೆ ಈತನ ಹೋಗಿ ಆಂಧ್ರದಲ್ಲಿ ಐಷಾರಾಮಿ ಜೀವನ ಮಾಡ್ತಾ ಇದ್ದಂತ ಏನು ಆರೋಪಿ ಆದಂತ ವಿಶ್ವನಾಥ್ ಅನ್ನು ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳ್ಬೋದಾಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮ ಡೀಟೇಲ್ಸ್ಗೆ.